ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಅಶ್ವಿನಿ ಗೌಡ ಅವರ ಅಬ್ಬರ ಜೋರಾಗಿಯೇ ಇದೆ. ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ರಘು ಮುಂತಾದವರ ಜೊತೆ ಅಶ್ವಿನಿ ಗೌಡ ಕಿತ್ತಾಡಿಕೊಂಡೇ ಬಂದಿದ್ದಾರೆ. ಜಗಳದಲ್ಲಿ ಅತಿ ಹೆಚ್ಚು ಏಕವಚನ ಬಳಸಿದ್ದಾರೆ, ಕೂಗಾಡಿದ್ದಾರೆ, ಬೇಡದ ಪದಗಳನ್ನು ಬಳಸಿದ್ದಾರೆ ಅಶ್ವಿನಿ. ಕಳೆದ 8 ವಾರಗಳಲ್ಲಿ ಅಶ್ವಿನಿ ಗೌಡ ಬಾಯಿಂದ ಬಂದ ಸಾಲು ಸಾಲು ಬೈಗಳದ ಆಡಿಯೋ ಪ್ಲೇ ಮಾಡಿದ್ದಾರೆ ಕಿಚ್ಚ ಸುದೀಪ್. ಅದಕ್ಕೆ ಅಶ್ವಿನಿ ಕೊಟ್ಟ ಸಮರ್ಥನೆ ಏನು ಗೊತ್ತಾ? ಅಶ್ವಿನಿ ಅವರೇ, ಒಂದು ಆಡಿಯೋ ಪ್ಲೇ ಮಾಡಬೇಕು ಮೇಡಮ್, ಎಲ್ಲೆಲ್ಲಿ ಏನಾಯಿತು ಅಂತ ಕೇಳಿಸ್ಕೊಳ್ಳಿ ಅಂತಂದ್ರು ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಪ್ಲೇ ಮಾಡಿದ ಆಡಿಯೋದಲ್ಲಿ, ಈ ಕಾರ್ಟೂನ್ ಯಾವುದು? ಒಂಟಿಯಲ್ಲಿದೆಯಾ, ಜಂಟಿಯಲ್ಲಿದೆಯಾ, ಅಮಾವಾಸ್ಯೆನ ಜೊತೆಯಲ್ಲೇ ಇಟ್ಟುಕೊಂಡಿದ್ಯಾ? ಹೋಗು, ಫ್ರೀ ಪ್ರಾಡಕ್ಟ್. ಯಾರೋ ನೀನು, ಹೋಗಲೇ ಹೋಗೋ, ಏನು ಮುಚ್ಕೊಂಡು ಮಲ್ಕೋ, ನಿನಗೆ ಯೋಗ್ಯತೆ ಇಲ್ಲ, ಟಾಪ್ ಟು ಬಾಟಮ್ ಗಾಂಚಲಿ, ಯಾರು ನೀನು, ಬ್ಲಡಿ ಫುಲ್, ನಿನ್ನ ಯೋಗ್ಯತೆಗೆ ಇಷ್ಟು ಬ್ಲಡಿ ಲೂಸರ್ ಅಂತ ಅಶ್ವಿನಿ ಗೌಡ ಬೈದಿರೋದು ಸ್ಪಷ್ಟವಾಗಿತ್ತು. ಮುಖಕ್ಕೆ ಹೊಡೆದ ಹಾಗೆ ಹೇಳ್ತೀನಿ ಇವತ್ತು ಎಂದ ಕಿಚ್ಚ ಸುದೀಪ್ ಭರ್ಜರಿ ಕ್ಲಾಸ್. ಏನೋ ಕೆಲವಿದ್ದಾವೆ ಹಾಕೋಕೆ ಆಗಲ್ಲ, ಇನ್ನೊಂದಿಷ್ಟು ವರ್ಡ್ಗಳಿವೆ, ಇದನ್ನೆಲ್ಲ ಈ ವೇದಿಕೆಯಲ್ಲಿ ಹಾಕೋಕೆ ಇಷ್ಟಪಡಲ್ಲ, ಕೆಲವೊಂದನ್ನೆಲ್ಲ ನಾವೇ ಪರ್ಸನಲ್ ಆಗಿ ತೆಗೆಸಿದ್ದೇವೆ, ನಮ್ಮ ಬಾಯಿಂದ ಬಂದ ಪದಗಳಿಗೆ ನಾವೇ ಜವಾಬ್ದಾರಿ ಎಂದು ಕಿಚ್ಚ ಸುದೀಪ್ ಪ್ರಶ್ನಿಸಿದ್ದಾರೆ. ಅಶ್ವಿನಿ ಗೌಡ ಈ ಮಾತಿಗೆ, ನಾನು ಯಾವುದನ್ನೂ ಸಮರ್ಥನೆ ಮಾಡಿಕೊಂಡಿಲ್ಲ, ಹೌದು ನಾನು ಮಾತನಾಡಿದ್ದೇನೆ, ನನ್ನ ಮೆಚುರಿಟಿ ಲೆವೆಲ್ಗೆ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋಕೆ ಇಷ್ಟಪಡಲ್ಲ, ಅಂತಹ ಸಂದರ್ಭಗಳಲ್ಲಿ ಎಚ್ಚೆತ್ತುಕೊಂಡಿದ್ದೇನೆ, ತಿದ್ದುಕೊಂಡಿದ್ದೇನೆ, ಇಲ್ಲಿಯವರೆಗೂ ಬಂದಿದ್ದೇನೆ, ಕೆಲವು ಮರೆತು ಹೋಗಿದ್ದೇನೆ, ತಪ್ಪು ಮಾಡಿದಾಗ ಎಡವಿದ್ದೇನೆ ಮತ್ತು ಕರೆಕ್ಟ್ ಕೂಡ ಮಾಡಿಕೊಂಡಿದ್ದೇನೆ ಅಂದರು. ಗಿಲ್ಲಿ ಹಾಗೂ ರಘು ವಿಷಯದಲ್ಲಿ ನಾನು ಪ್ರವೋಕ್ ಆಗಿದ್ದೇನೆ, ಪ್ರವೋಕ್ ಮಾಡಿದ್ದಾರೆ, ನಾನು ರಿಯಾಕ್ಟ್ ಮಾಡಿದ್ದೇನೆ, ನಾನು ಕರೆಕ್ಟ್ ಅಂತಾನು ಹೇಳಲ್ಲ, ರಾಂಗ್ ಅಂತಾನು ಹೇಳಲ್ಲ. ಈ ಮನೆಯಲ್ಲಿ ನನಗೆ ನಾನೇ ಸ್ಟ್ಯಾಂಡ್ ತಗೊಳ್ಬೇಕು, ಯಾರದ್ದು ತಪ್ಪು ಅಂತ ಗೊತ್ತಿಲ್ಲ, ಎಲ್ಲವನ್ನು ನಾನು ತಗೊಳ್ಬೇಕಾಗುತ್ತೆ, ನಾನು ತಪ್ಪು ಮಾಡಿದಾಗ ಒಪ್ಪಿಕೊಂಡಿದ್ದೇನೆ, ವಾದ ಮಾಡಿಲ್ಲ, ನಾನು ಕಂಟಿನ್ಯೂ ಮಾಡಬೇಕಾಗಿರುವಾಗ ತಗೊಳ್ಬೇಕಾಗುತ್ತೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಗೌಡಗೆ ನೇರವಾಗಿ ಸುದೀಪ್ ಅವರ ಪ್ರಶ್ನೆ ಏನಿತ್ತಂದ್ರೆ, ಈ ಮನೆಯಲ್ಲಿ ಯಾರು ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ, ಆಗ ವಾದ ಹಾಗೆ ಆಗುತ್ತೆ, ಟ್ರಿಗರ್ ಆಗ್ತಿದೆ ಅಂದಾಗ ನೀವೇ ಹರ್ಟ್ ಮಾಡಿರ್ಬೋದಲ್ವಾ ಎಂದು ಸುದೀಪ್ ಪ್ರಶ್ನೆ ಕೇಳಿದಾಗ, ಇರಬಹುದು ಅಣ್ಣ ಎಂದು ಅಶ್ವಿನಿ ಗೌಡ ಒಪ್ಪಿಕೊಂಡಿದ್ದಾರೆ. ನೀವು ದೊಡ್ಡವರು, ಚಿಕ್ಕವರನ್ನು ಕ್ಷಮಿಸಿ ಮುಂದೆ ಹೋಗಿ ಎಂದು ಅಶ್ವಿನಿ ಅವರಿಗೆ ಸುದೀಪ್ ಅವರು ಹೇಳಿದಾಗ, ಅದೇ ಪ್ರಯತ್ನದಲ್ಲಿದ್ದೇನೆ ಅಂತ ಹೇಳಿದರು. ರಘು ವಯಸ್ಸಿನಲ್ಲಿ ದೊಡ್ಡವರು, ನೀವು ಕೂಡ ದೊಡ್ಡವರು, ಇಬ್ಬರು ಹಿರಿಯರು, ನೀವೇ ಕಿತ್ತಾಡಿಕೊಂಡ್ರೆ ಯಾವ ತರ ಉದಾಹರಣೆ ಸೆಟ್ ಮಾಡ್ತೀರಿ? ಮೆಚುರಿಟಿ ಅಂದ್ರೆ ಬಿಟ್ಟು ಮುಂದೆ ಹೋಗೋದು, ಸರಿ ಹೋಗ್ತಿಲ್ಲ ಅಂದ್ರೆ ನಾವೇ ಅವರಿಗೆ ಅಷ್ಟೇ ಹರ್ಟ್ ಮಾಡಿರ್ಬೋದಲ್ವಾ? ಲಿಮಿಟ್ ದಾಟಿ ಹೋದರೆ ಬಿಗ್ ಬಾಸ್ ಬಂದೇ ಬರ್ತಾರೆ. ಆಡಿಯೋ ಕೇಳಿದ ಮೇಲೆ ನಿಮಗೆ ಅರ್ಥವಾಗಿರಬೇಕು, ಜಗಳದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ನೇರವಾಗಿ ಅಶ್ವಿನಿ ಗೌಡಗೆ